ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತು ಒಂದು ಪ್ರಮುಖವಾದಂತಹ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದೇನೆಂದರೆ, ಈಗಾಗಲೇ ಕೆಲವೊಂದಿಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ ಅಂತಕ್ಕಂಥದ್ದು. ಆದರೆ ಈ ಒಳ ಮೀಸಲಾತಿಯ ಕಾರಣವನ್ನು ಒಡ್ಡಿ ಯಾವುದೇ ಒಂದು ಹೊಸ ನೇಮಕಾತಿಗಳನ್ನು ಸರ್ಕಾರ ಏನು ಮಾಡಿಲ್ಲ ಅಂದ್ರೆ ಪ್ರಾರಂಭ ಮಾಡಿಲ್ಲ. ಸರ್ಕಾರದವರು ಸಹ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಆಯಾ ಇಲಾಖೆಯ ಸಚಿವರು ಸಹ ಏನು ಮಾಡಿದ್ದಾರೆ ಅಂದ್ರೆ, ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನಾವೇನು ಮಾಡ್ತೀವಿ, ಎಲ್ಲ ಹೊಸ ಹುದ್ದೆಗಳನ್ನು ತುಂಬಿಕೊಳ್ಳುವ ಸಲುವಾಗಿ ನೇಮಕಾತಿಗಳನ್ನು ಪ್ರಾರಂಭಿಸ್ತೀವಿ ಅಂತಕ್ಕಂಥರ ಬಗ್ಗೆ ಏನು ಮಾಡಿದ್ದಾರೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತನಾಡಿದರೆ ಇದೆಲ್ಲವೂ ಕೂಡ ನಿಮಗೆ ತಿಳಿದಿರತಕ್ಕಂಥ ಒಂದು ವಿಷಯವಾಗಿದೆ ಅಂತ. ಹಾಗಾದರೆ ಈ ಒಳ ಮೀಸಲಾತಿ ಈಗಾಗಲೇ ಅದರ ಸಮೀಕ್ಷೆ ಎಲ್ಲವೂ ಪೂರ್ಣಗೊಂಡಿದೆ. ಇನ್ನು ಕೆಲವು ದಿನಗಳಲ್ಲಿ ಏನು ಮಾಡಲಾಗ್ತದಂದ್ರೆ, ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಸರ್ಕಾರ ಅದನ್ನು ಕ್ಯಾಬಿನೆಟಲ್ಲಿ ಮಂಡನೆ ಮಾಡುವುದರ ಮೂಲಕ ಅತಿ ಶೀಘ್ರದಲ್ಲಿ ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದ ಅಂತಕ್ಕಂಥರ ಬಗ್ಗೆ ಒಂದು ಮಾಹಿತಿ ಇದೆ ಅಂತಕ್ಕಂಥದ್ದು. ಹಾಗಾದರೆ ಈ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಎಲ್ಲ ಹೊಸ ನೇಮಕಾತಿಗಳನ್ನು ಪ್ರಾರಂಭಿಸ್ತೀವಿ ಅಂತೇಳಿ ಸರ್ಕಾರದವರು ಹೇಳಿದ್ದಾರೆ. ಹಾಗಾದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿಗೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ ಮತ್ತು ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನೋಟಿಫಿಕೇಶನ್ ಆಗ್ತಕ್ಕಂಥ ಹುದ್ದೆಗಳು ಯಾವ್ಯಾವು ಮತ್ತು ಎಷ್ಟು ಹುದ್ದೆಗಳದಾವು, ಅದಕ್ಕೆ ಏನು ವಿದ್ಯಾರ್ಹತೆ ಇರ್ತದ, ಹಾಗಾದರೆ ಯಾವಾಗ ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆ ಅಂತಕ್ಕಂಥರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಹಾಗಾದರೆ ಮೊದಲನೇದಾಗಿ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು, ಶಾಲಾ ಶಿಕ್ಷಣ ಸಚಿವರು ಪ್ರತಿಯೊಂದು ಸುದ್ದಿಗೋಷ್ಠಿಯಲ್ಲಿಯೂ ಕೂಡ ಟೀಚರ್ ರೆಕ್ರೂಟ್ಮೆಂಟ್ ಅನ್ನ ಮಾಡ್ತೀವಿ, ಒಳ ಮೀಸಲಾತಿ ಜಾರಿಯಾದ ಮರುದಿನವೇ ನಾವೇನು ಮಾಡ್ತೀವಿ ಅಂದ್ರೆ ನೋಟಿಫಿಕೇಶನ್ ಅನ್ನ ಹೊರಡಿಸ್ತೀವಿ ಅಂತೇಳಿ ಮಧು ಬಂಗಾರಪ್ಪನವರೇ ಏನು ಮಾಡಿದ್ದಾರೆ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಆದರೆ ಮನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅನೇಕ ರೀತಿಯಾಗಿ ಒಮ್ಮೆ ಕೆಲವೊಂದು ಸಂದರ್ಭದಲ್ಲಿ 10,000 ಅಂತೇಳಿ ಹೇಳಿದಾರ, ಕೆಲವೊಂದು ಸಂದರ್ಭದಲ್ಲಿ 16,000 ಅಂತ ಹೇಳಿದಾರ, ಕೆಲವೊಮ್ಮೆ 20,000, ಹೀಗೆ ಈ ಡಾಟಾಗಳಲ್ಲಿ ಏನು ಮಾಡಲಾಗಿತ್ತು ಅಂದರೆ ಸ್ವಲ್ಪ ವ್ಯತ್ಯಾಸಗಳನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು. ಆದರೆ ಆರ್ಥಿಕ ಇಲಾಖೆಯಿಂದ ಎಷ್ಟು ಹುದ್ದೆಗಳಿಗೆ, ಎಷ್ಟು ಸಂಖ್ಯೆಯ ಹುದ್ದೆಗಳಿಗೆ ಅನುಮೋದನೆ ದೊರೆತಿದೆ ಅಂದ್ರೆ 16,000 ಶಿಕ್ಷಕರ ಹುದ್ದೆಗಳಿಗೆ ಏನಾಗಿದೆ ಅಂದ್ರೆ ಅನುಮೋದನೆ ದೊರೆತಿದೆ ಅಂತಕ್ಕಂಥದ್ದು. ಹಾಗಾದರೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಲ್ಲ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ತಯಾರಿಯನ್ನು ನಡೆಸಬೇಕಾಗ್ತದ. ಏಕೆಂದರೆ 16,000 ಶಿಕ್ಷಕರ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಆಗ್ತಕ್ಕಂಥ ಒಂದು ಸಂಭವ ಇದೆ ಅಂತಕ್ಕಂಥದ್ದು. ಏಕೆಂದರೆ ಈಗಾಗಲೇ ಇದಕ್ಕೆಲ್ಲವೂ ಕೂಡ ಆರ್ಥಿಕ ಅನುಮೋದನೆ ದೊರೆತಿದೆ ಅಂತಕ್ಕಂಥ. ಹಾಗಾದರೆ ಶಿಕ್ಷಕರು, ನಾವು ಈ ಪ್ರೈಮರಿ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಾದ್ರೆ ನಮಗೆ DED ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ಫಸ್ಟ್ ಪೇಪರ್ TET ಏನಾಗಿರ್ಬೇಕಂದ್ರೆ ಪಾಸ್ ಆಗಿರ್ಬೇಕು. 1 to 5th ಏನಾದರೂ ನಾವು ಟೀಚರ್ ಆಗಬೇಕಾದ್ರೆ DED ಜೊತೆಗೆ ಫಸ್ಟ್ ಪೇಪರ್ TET ಏನಾಗಿರ್ಬೇಕಂದ್ರೆ ನಾವು ಉತ್ತೀರ್ಣರಾಗಿರಬೇಕು ಅಂತಕ್ಕಂಥದ್ದು. ನಾವೇನಾದರೂ ಹೈಸ್ಕೂಲ್ ಟೀಚರ್ ಆಗ್ತಿದ್ದೀವಿ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರಾಗವ್ರಿದ್ದೀವಿ ಅಂದ್ರೆ ನಮಗೆ BEd ಏನಾಗಿರ್ಬೇಕಂದ್ರೆ ಕಂಪ್ಲೀಟನ್ನು ಮಾಡಿರಬೇಕಾಗ್ತದೆ. ಮೊದಲೆಲ್ಲ ನಾವು BEd ಜೊತೆಗೆ MAನೂ ಆಗಿರ್ಬೇಕಂತ ಜಾರಿಗೊಳಿಸ್ತೀವಿ ಅಂತ ಹೇಳ್ತಿದ್ರು. ಆದರೆ ಇನ್ನೂ ಕೂಡ ಅದೇನಾಗಿಲ್ಲ ಅಂದ್ರೆ ಜಾರಿಯಾಗಿಲ್ಲ. ನಮಗೆ ಹೈಸ್ಕೂಲ್ ಟೀಚರ್ ಆಗಕ್ಕ PG + BEd ಬೇಕಾಗಿಲ್ಲ. ಈಗ ಹಿಂದೆ ಇರ್ತಕ್ಕಂಥ ಒಂದೇನಿದೆಯಲ್ಲ BEd ಮಾತ್ರ ಏನಾಗ್ತದ ಸಾಕಾಗ್ತದ ಅಂತಕ್ಕಂಥದ್ದು. ಹಾಗಾದರೆ ಯಾವಾಗ ಈ ಇಲಾಖೆಯಲ್ಲಿ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 16,000 ಶಿಕ್ಷಕರ ಹುದ್ದೆಗೆ ಯಾವಾಗ ಅನುಮೋದನೆ ದೊರೆತಿದೆ ಅಂದ್ರೆ 2024ರಲ್ಲಿ ದೊರೆತಿದೆ. ನವೆಂಬರ್ ತಿಂಗಳಲ್ಲಿ 2024ರಾಗ ಏನಾಗಿದೆ ಅಂದ್ರೆ ಇದಕ್ಕೆ ಅನುಮೋದನೆ ದೊರೆತಿದೆ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಇನ್ನು ನಂತರ ಮತ್ತೆ ಯಾವ ಒಂದು ಶಾಲೆಗಳು ನೋಡಿ, ಕ್ರೈಸ್ ವಸತಿ ಶಾಲೆಗಳಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಇದೆ. ಎಷ್ಟು ಹುದ್ದೆಗಳಂದ್ರೆ
875 ಹುದ್ದೆಗಳಿಗೆ ಏನು ಮಾಡಿದೆ ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತಕ್ಕಂಥದ್ದು. ಈ ಕ್ರೈಸ್ತ ಒಂದು ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಅಂದಾಗ ಅದರ C&R ರೂಲ್ಸನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಪದವಿ ಆಗಿರಬೇಕು, ಪದವಿ ಜೊತೆಗೆ ಯಾವುದನ್ನು ನೀಡ್ತಾರೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಈ ಕ್ರೈಸ್ ವಸತಿ ಶಾಲೆಯಲ್ಲಿರ್ತಕ್ಕಂಥ 875 ಹುದ್ದೆಗಳಿಗೆ ಯಾವಾಗ ಅನುಮೋದನೆ ದೊರೆತಿದೆ ಅಂದರೆ 2024 ಅಕ್ಟೋಬರ್ ತಿಂಗಳಲ್ಲಿ ಏನಾಗಿದೆ ಅಂದ್ರೆ ಇದಕ್ಕೆ ಅನುಮೋದನೆ, ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆ ಅಂತಕ್ಕಂಥದ್ದು. ಇನ್ನು PU ಕಾಲೇಜ್, ನಮ್ಮ ರಾಜ್ಯದಲ್ಲಿ PU ಉಪನ್ಯಾಸಕರ ಹುದ್ದೆಗಳು ಕೂಡ ಭಾಳಷ್ಟು ಅಂದರೆ ಭಾಳಷ್ಟು ಖಾಲಿ ಇವೆ, ನೀವು ನೋಡ್ಬೋದು. ಆದರೆ ಆರ್ಥಿಕ ಇಲಾಖೆ ಭಾಳಷ್ಟು ಕಡಿಮೆ ಹುದ್ದೆಗಳಿಗೆ ಏನಾಗಿದೆ ಅಂದ್ರೆ ಅನುಮೋದನೆಯನ್ನು ನೀಡಿದೆ ಅಂತಕ್ಕಂಥದ್ದು. ಎಷ್ಟು ಹುದ್ದೆಗಳಂದ್ರೆ ಕೇವಲ 804 ಹುದ್ದೆಗಳಿಗೆ ಏನಾಗಿದೆ ಅನುಮೋದನೆಯನ್ನು ನೀಡಿದೆ ಅಂತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಏನು ವಿದ್ಯಾರ್ಹತೆ ಬೇಕಂದ್ರೆ, ನೀವು ಯಾರೆಲ್ಲ ಆರ್ಟ್ಸ್ ಸಬ್ಜೆಕ್ಟನ್ನು ಬೋಧನೆ ಮಾಡಬೇಕಂತಿಲ್ಲ ಅವರು MA+B.Ed ಆಗಿರಬೇಕು. ಸೈನ್ಸ್ ಸಬ್ಜೆಕ್ಟ್ ಬೋಧನೆ ಮಾಡೋರಿದ್ರೆ MSc+B.Ed ಆಗಿರಬೇಕು. ನೀವು ಕಾಮರ್ಸ್ ಸಬ್ಜೆಕ್ಟನ್ನು ಏನಾದರೂ ಟೀಚ್ ಮಾಡೋರಿದ್ರೆ ನಿಮ್ಗೆ MCom+B.Ed ಆಗಿರಬೇಕು. ಹಾಗಾದರೆ ಇದು PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾರ್ಹತೆ. ಇದಕ್ಕೆ ಯಾವಾಗ ಅನುಮೋದನೆ ದೊರೆತಿದೆ ಅಂದರೆ 2023ರಲ್ಲಿನ ದೊರೆತದೆ. 2023 ಜೂನ್ ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನೋಟಿಫಿಕೇಶನ್ ಆಗ್ತಕ್ಕಂಥ ಒಂದು ಹುದ್ದೆಗಳು ಯಾವುದಂದ್ರೆ ಈ PU ಕಾಲೇಜ್ ಲೆಕ್ಚರರ್ ಅಂತಕ್ಕಂಥದ್ದು. ಅದರ ಜೊತೆಗೆ ಇವೆಲ್ಲವೂ ಕೂಡ ಏನಾಗ್ತಾವೆ ಅಂದ್ರೆ ಇವು ಕೂಡ ನೋಟಿಫಿಕೇಶನ್ ಆಗ್ತಾವೆ. ಏಕೆಂದರೆ ಈ PU ಕಾಲೇಜ್ ಲೆಕ್ಚರರ್ಗೆ 2023ರಾಗ ಏನಾಗಿತ್ತು ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆ ಅಂತಕ್ಕಂಥದ್ದು. ಆದರೆ ಸರ್ಕಾರ ಏನು ಮಾಡಿಲ್ಲ, ಈ ನೇಮಕಾತಿ ಒಂದು ಅಧಿಸೂಚನೆಯನ್ನು ಹೊರಡಿಸಿಲ್ಲ ಅಂತಕ್ಕಂಥದ್ದು. ಅದರ ಜೊತೆಗೆ ನಾವು PC ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಭ್ಯರ್ಥಿಗಳು ಈ ಪೊಲೀಸ್ ಆಕಾಂಕ್ಷಿಗಳಿರ್ತೀರಿ. ಅದಕ್ಕಾಗಿ ನೀವು 2 ವರ್ಷ 3 ವರ್ಷಗಂಟೆ ಏನು ಮಾಡ್ತಿರ್ತೀರಿ ಅಂದ್ರೆ ತಯಾರಿಯನ್ನು ನಡೆಸ್ತಿರ್ತೀರಿ ಅಂತಕ್ಕಂಥದ್ದು. ಅಂಥ ಪೊಲೀಸ್ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಅಂತಕ್ಕಂಥದ್ದು, 4000 ಹುದ್ದೆಗಳ ಇವೆ ಅಂತಕ್ಕಂಥದ್ದು. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಎಷ್ಟಂದ್ರೆ 4000 ಹುದ್ದೆಗಳಿವೆ ಅಂತಕ್ಕಂಥದ್ದು. ಇದು ಕೇವಲ ನಿಮಗೆ ವಿದ್ಯಾರ್ಥಿ PUC ಆಗಿದ್ರೂ ಕೂಡ ಏನಾಗ್ತದೆ, ಇದಕ್ಕೆ ನಾವು ಅಪ್ಲಿಕೇಶನನ್ನು ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದು. PUC ವಿದ್ಯಾರ್ಥಿ ಇರ್ತದೆ. ಇದಕ್ಕೆ ಯಾವಾಗ ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆ ಅಂದರೆ 2024 ಅಕ್ಟೋಬರ್ ತಿಂಗಳಲ್ಲಿ ಇದಕ್ಕೊಂದು ಅನುಮೋದನೆ ದೊರೆತಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ PSI ಹುದ್ದೆ ಎಷ್ಟದಾವ ಅಂದರೆ PSI ಹುದ್ದೆಗಳು 600 PSI ಹುದ್ದೆಗಳ ಸಂಖ್ಯೆ ಇದೆ ಅಂತಕ್ಕಂಥದ್ದು. ಹಾಗಾದರೆ ನಿಮ್ಗೆ ಎನಿ ಡಿಗ್ರಿ, ಯಾವುದೇ ಪದವಿ, BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, BBA ಆಗಿರ್ಬೋದು, BSW ಆಗಿರ್ಬೋದು, ಹಿಂಗೆ ಯಾವುದೇ ಒಂದು ಪದವಿಯನ್ನು ನೀವು ಪಡೆದುಕೊಂಡಿದ್ರೆ ಈ PSIಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಏನಿರ್ತದೆ, ನೀವು ಅರ್ಹತೆಯನ್ನು ಗಳಿಸ್ಕೊಳ್ತೀರಿ. ಇದಕ್ಕೆ ಯಾವಾಗ ಒಂದು ಅನುಮೋದನೆ ದೊರೆತಿದೆ ಅಂದರೆ 2024 ಏಪ್ರಿಲ್ ತಿಂಗಳದಾಗ ಏನಾಗೈತೆ ಅಂದ್ರೆ ಈ PSI ಹುದ್ದೆಗಳ ಸಂಖ್ಯೆಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಅದರ ಜೊತೆಗೆ SDA ಮತ್ತು FDA ಅಂತಕ್ಕಂಥದ್ದು, ಇದಕ್ಕೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತೀರಿ ಅಂದ್ರೆ ತಯಾರಿಯನ್ನು ನಡೆಸ್ತಿರ್ತೀರಿ. ಈ SDA ಮತ್ತು FDA ಹುದ್ದೆಗಳು ಎಷ್ಟು ಅದಾವ ಅಂದ್ರೆ 1000 ಹುದ್ದೆಗಳಿವೆ ಅಂತಕ್ಕಂಥದ್ದು. ಈ 1000 ಹುದ್ದೆಗಳು SDAಗೆ PVC ಆಗಿರಬೇಕು, ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರಬೇಕು. ನೀವು FDA ಎಕ್ಸಾಮ್ ಏನಾದರೂ ಕಟ್ಟಬೇಕಾದ್ರೆ ನಿಮಗೆ ಎನಿ ಡಿಗ್ರಿ, ಯಾವುದೇ ಒಂದು ಪದವಿಯನ್ನು ನೀವೇನು ಮಾಡಬೇಕಾಗ್ತದೆ, ಪಡೆದುಕೊಂಡಿರಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಯಾವಾಗ ಒಂದು ಅನುಮೋದನೆ ದೊರೆತಿದೆ ಅಂದ್ರೆ 2024 ಏಪ್ರಿಲ್ ತಿಂಗಳಿನಲ್ಲಿ ಏನಾಗಿದೆ ಅನುಮೋದನೆ ದೊರೆತಿದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಅದರ ಜೊತೆಗೆ ಈ ಅಬಕಾರಿ ಉಪನಿರೀಕ್ಷಕರು ಅಂತೇಳಿ ಬರ್ತದೆ ಹುದ್ದೆ. ಈ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳು ಎಷ್ಟಿವೆ ಅಂತ 268 ಹುದ್ದೆಗಳಿವೆ. ಎಷ್ಟು ಹುದ್ದೆಗಳಿವೆ ರೀ? 268 ಹುದ್ದೆಗಳಿದ್ದು ಇದಕ್ಕೂ ಕೂಡ ಯಾವುದೇ ಒಂದು ಪದವಿಯನ್ನು ನೀವೇನು ಮಾಡಬೇಕಾಗ್ತದೆ, ಪಡೆದುಕೊಳ್ಳಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಯಾವಾಗ ಇದಕ್ಕೆ ಅನುಮೋದನೆ ದೊರೆತಿದೆ ಅಂದ್ರೆ 2024 ಅಕ್ಟೋಬರ್ ತಿಂಗಳಲ್ಲಿ ಇದಕ್ಕೆ ಅನುಮೋದನೆ ದೊರೆತಿದೆ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ಇನ್ನು ಈ ತಾಂತ್ರಿಕ ಕಾಲೇಜಿನಲ್ಲಿ ಉಪನ್ಯಾಸಕರು ಅಂದರೆ ಡಿಗ್ರಿ ಕಾಲೇಜು, ತಾಂತ್ರಿಕ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆಗಳಂತಂದ್ರೆ ಎಷ್ಟು ಹುದ್ದೆಗಳಿವೆ ಅಂದ್ರೆ 2000 ಹುದ್ದೆಗಳಿವೆ.
2000 ಹುದ್ದೆಗಳಿವೆ. ಅಂದರೆ ಏನು ವಿದ್ಯಾರ್ಥಿ ಬೇಕಂದ್ರೆ MTech ಆಗಿರ್ಬೇಕು, MTech ಅಂತಕ್ಕಂಥದ್ದು ಆಗಿರ್ಬೇಕಾಗ್ತದ. ಹಾಗಾದ್ರೆ ಇದಕ್ಕೆ ಯಾವಾಗ ಅನುಮೋದನೆ ದೊರೆತಿದೆ ಅಂದರೆ 2024 ನವೆಂಬರ್ ತಿಂಗಳಲ್ಲಿ ಏನಾಗಿದೆ, ಇದಕ್ಕೂ ಕೂಡ 2000 ಹುದ್ದೆಗಳಿಗೆ ಅನುಮೋದನೆ ದೊರೆತಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಇಷ್ಟೆಲ್ಲ ಹುದ್ದೆಗಳು ಸಹ ಯಾಕೆ ನೋಟಿಫಿಕೇಶನ್ ಆಗಿಲ್ಲ ಅಂದ್ರೆ ಈ ಒಳ ಮೀಸಲಾತಿ ಅಂತಕ್ಕಂಥ ಕಾರಣದಿಂದಾಗಿ. ಹಾಗಾದ್ರೆ ಅತಿ ಶೀಘ್ರದಲ್ಲೇ ಸರ್ಕಾರ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರ ಅದರ ಮರುದಿನವೇ ಏನು ಮಾಡಲಾಗ್ತದೆ ಅಂದ್ರೆ ಇವುಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಸರ್ಕಾರ ಏನು ಮಾಡಬೇಕಂದ್ರೆ ಅತ್ಯಂತ ಶೀಘ್ರಗತಿಯಲ್ಲಿ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವುದರ ಮೂಲಕ ಯಾವೆಲ್ಲ ಇಲಾಖೆಗಳಲ್ಲಿ ಆರ್ಥಿಕ ಅನುಮೋದನೆ ದೊರೆತಿದೆಯಲ್ಲ ಆ ಎಲ್ಲ ಇಲಾಖೆಗಳಿಗೆ ಹೊಸ ನೇಮಕಾತಿಗಳ ಅಧಿಸೂಚನೆಯನ್ನು ಪ್ರಕಟಿಸಬೇಕಂತಕ್ಕಂಥದ್ದು ಒಂದು ಎಲ್ಲ ಅಭ್ಯರ್ಥಿಗಳ ಒಂದು ಆಸೆಯಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ ಏನು ಮಾಡಬೇಕಂದ್ರೆ ಅಭ್ಯರ್ಥಿಗಳ ಆಸೆಯನ್ನು ಈಡೇರಿಸುವ ಸಲುವಾಗಿ ಅಭ್ಯರ್ಥಿಗಳು ಭಾಳಷ್ಟು ಕಾದನ್ನು ಕೂತಿದ್ದಾರೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಂಗಳೂರು, ಧಾರವಾಡ, ಹೈದರಾಬಾದ, ಬಿಜಾಪುರ ಹೀಗೆ ಅನೇಕ ನಗರಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದ್ರೆ ಭಾಳಷ್ಟು ಕಷ್ಟವನ್ನು ಪಟ್ಟು ಓದ್ತಿರ್ತಾರೆ. ಹಾಗಾಗಿ ಅವರಿಗೆ ನೋಟಿಫಿಕೇಶನ್ ಆದರೆ ಮತ್ತಷ್ಟು ಏನಾಗ್ತದಂದ್ರೆ ಖುಷಿ ಆಗ್ತದ ಅಂತಕ್ಕಂಥದ್ದು. ಹೀಗಾಗಿ ಈ ಸರ್ಕಾರ ಏನು ಮಾಡಬೇಕಂದ್ರೆ ಅತಿ ಶೀಘ್ರಗತಿಯಲ್ಲಿ ಇವುಗಳಿಗೆ ಅಧಿಸೂಚನೆಯನ್ನು ಪ್ರಕಟಿಸಬೇಕಂತಕ್ಕಂಥದ್ದು ನಮ್ಮ ಹಾಗೂ ಎಲ್ಲ ಅಭ್ಯರ್ಥಿಗಳ ಒಂದು ಆಶಯ ಅಂತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ತದ ಅಂತಕ್ಕಂಥದ್ದು ಕೂಡ ಒಂದು ನಂಬಿಕೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇದು ಇಷ್ಟು ನಿಮಗೆ ಪ್ರಮುಖವಾದಂಥ ಒಂದು ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.